Hello children. So today's class we are going with the geography chapter 5 Indian forest resources. So we are going to know about forest of India. So in this lesson we are going to know about meaning and importance of forest resource, types and distribution of forest, conservation of forest, wildlife sanctuaries and national parks, biosphere reserves of India. You know what is the meaning of importance of forest? So now we know the meaning of forest. A large area of land covered with trees and undergrowth is called forest. ಸೊ ಏನು ಒಂದು ಲಾರ್ಜ್ ಏರಿಯಾ ಒಂದು ಏನು ಮರ ಗಿಡಗಳಿಂದ ಬೆಳೆದಿರುತ್ತಲ್ಲ ಸೊ ನ್ಯಾಚುರಲ್ ಆಗಿ ಸೊ ಅದನ್ನು ನಾವು ಫಾರೆಸ್ಟ್ ಕಾಡು ಅಂತ ಕರಿತೀವಿ. It is generally extensive and commercial value. So you can see it is generally extensive. Large part of land is covered by forest and it is also having commercial value, economical value. It consists of neither natural or planted vegetation. So natural agu nodtivi. So planted also we can see. So forest constitutes one of the natural resources of India. So it is one of the natural resources. They provide a large variety of wood which are used as fuel, timber, industrial raw materials. Forests provide fodder for livestock and employment opportunities for the people. So forest ಇಂದ ಇಷ್ಟೆಲ್ಲ ಉಪಯೋಗಗಳಿದೆ ನಮಗೆ. ಫ್ಯೂಯಲ್ ಸಿಗುತ್ತೆ, ಟಿಂಬರು ಇಂಡಸ್ಟ್ರೀಸ್ಗೆ ರಾ ಮೆಟೀರಿಯಲ್ಸ್ ಸಿಗುತ್ತೆ, ಫಾಡರ್ ಫಾರ್ ಲೈಫ್ ಸ್ಟಾಕ್ ಊಟ ಏನು ಒಂದು ಲೈಫ್ ಸ್ಟಾಕ್ ಏನು ಅನಿಮಲ್ಸ್ ಏನಿದೆ ಅದಕ್ಕೆ ಫಾಡರ್ ಹುಲ್ಲು ಇದೆಲ್ಲ ಸಿಗುತ್ತೆ. ಸೊ ಎಷ್ಟೋ ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸೂ ಸಹ ಸಿಗುತ್ತೆ. ಸೊ ಇಂಡೈರೆಕ್ಟ್ಲಿ ಫಾರೆಸ್ಟ್ ಪ್ರಿಸರ್ವ್ಸ್ ದ ಫಿಸಿಕಲ್ ಫೀಚರ್. ಸೊ ಇಂಡೈರೆಕ್ಟಾಗಿ ನಮ್ಮ ಒಂದು ಫಿಸಿಕಲ್ ಫೀಚರ್ಸ್ ಏನಿದೆ ಈ ಒಂದು ಫಾರೆಸ್ಟ್ ಏನು ಮಾಡ್ತಾ ಇದೆ ಪ್ರಿಸರ್ವ್ ಮಾಡ್ತಾ ಇದೆ. ಯು ಕ್ಯಾನ್ ಸಿ ದ ಕ್ಲೈಮೆಟಿಕ್ ಕಂಡೀಷನ್ ವೆದರ್. ಸೊ ಇಟ್ ಈಸ್ ಪ್ರಿಸರ್ವಿಂಗ್. ಇಟ್ ವಿಲ್ ಚೆಕ್ ದ ಸಾಯಿಲ್ ಎರೋಷನ್, ಕಂಟ್ರೋಲ್ಸ್ ದ ಸಾಯಿಲ್ ಎರೋಷನ್. ಫ್ಲಡ್ಸ್ ಪ್ರವಾಹ ಆಗೋದನ್ನು ತಡೆಯುತ್ತೆ, ಮಣ್ಣು ಸವತ ಆಗುತ್ತಲ್ಲ ಅದನ್ನು ತಡೆಯುತ್ತೆ, ಮತ್ತು ರೆಗ್ಯುಲೇಟ್ ದ ಫ್ಲೋ ಆಫ್ ರಿವರ್ಸ್. ಸೊ ಹೇಗೆ ರಿವರ್ಸ್ ಎಲ್ಲಿ ಫ್ಲೋ ಆಗುತ್ತೋ ಅದನ್ನು ರೆಗ್ಯುಲೇಟ್ ಮಾಡುತ್ತೆ. ಇಟ್ ಪ್ರಿವೆಂಟ್ಸ್ ಡೆಸರ್ಟಿಫಿಕೇಷನ್, ಮರುಭೂಮಿ ಆಗೋದನ್ನು ತಡೆಯುತ್ತೆ. ಹೆಲ್ಪ್ ಟು ಇಂಪ್ರೂವ್ ಸಾಯಿಲ್ ಫರ್ಟಿಲಿಟಿ. ಸೊ ಸಾಯಿಲ್ ಒಂದು ಫಲವತ್ತತೆ ಏನಿರುತ್ತೆ ಫರ್ಟಿಲಿಟಿ ಅದನ್ನು ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮೇಕ್ ದ ಕ್ಲೈಮೇಟ್ ಈಕ್ವಬಲ್ ಆ್ಯಂಡ್ ಹೆಲ್ಪ್ ಟು ಮೇಂಟೈನ್ ಎಕಲಾಜಿಕಲ್ ಬ್ಯಾಲೆನ್ಸ್. ಸೊ ಕ್ಲೈಮೇಟ್ ಈಕ್ವಲ್ ಆಗಿರೋದಕ್ಕೆ ಕಾಪಾಡ್ಕೊಳುತ್ತೆ ಫಾರೆಸ್ಟು. ಸೊ ಈ ಒಂದು ಎಕಲಾಜಿಕಲ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುತ್ತೆ ಫಾರೆಸ್ಟ್. ಸೊ ದೇ ಪ್ರೊವೈಡ್ ಶೆಲ್ಟರ್ ಟು ವೈಲ್ಡ್ ಲೈಫ್. ಸೊ ದಿಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಚಿಲ್ಡ್ರನ್ಸ್. ಸೊ ನಾವು ವಿ ನೋ ಟೈಪ್ಸ್ ಆಫ್ ಫಾರೆಸ್ಟ್. ಸೊ ಎಷ್ಟು ಟೈಪ್ಸ್ ಆಫ್ ಫಾರೆಸ್ಟ್ ಇದೆ ನಮ್ಮ ಇಂಡಿಯಾದಲ್ಲಿ? ವಿ ಹ್ಯಾವ್ different types of forest in India. So we are having 6 main types of forest. The tropical evergreen forest, the tropical deciduous forest, scrub forest and grassland, desert vegetation, mountain forest and mangrove forest. So these are the 6 types of forest. So now we know about the tropical evergreen forest. This forest are found in area of heavy rainfall. ಸೊ ಇಲ್ಲಿ ಜಾಸ್ತಿ ಮಳೆ ಬರುತ್ತೆ, ಮೋರ್ ದೆನ್ 250 ಸೆಂಟಿಮೀಟರ್ಸ್ ಆಫ್ ರೈನ್ಫಾಲ್ ಬರುತ್ತಲ್ಲ ಅಲ್ಲಿ ಈ ಒಂದು ಎವರ್ಗ್ರೀನ್ ಫಾರೆಸ್ಟ್ ನೋಡ್ತೀವಿ. ಸೊ ಆಲ್ವೇಸ್ ಇಟ್ ವಿಲ್ ಬಿ ಗ್ರೀನ್, ಫುಲ್ ಗ್ರೀನ್ ಆಗಿರುತ್ತೆ, ದಟ್ಟವಾದ ಕಾಡು. ಫೌಂಡ್ ಮೇನ್ಲಿ ಆನ್ ದ ವೆಸ್ಟರ್ನ್ ಸ್ಲೋಪ್ ಆಫ್ ವೆಸ್ಟರ್ನ್ ಘಾಟ್ಸ್, ಹಿಲ್ಸ್ ಆಫ್ ನಾರ್ತ್ ಈಸ್ಟರ್ನ್ ಸ್ಟೇಟ್ ಆಫ್ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರ, ಮಣಿಪುರ ಆ್ಯಂಡ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಸೊ ಈ ಒಂದು ಪ್ಲೇಸಸ್ಸಲ್ಲಿ ಇಂಡಿಯಾದಲ್ಲಿ ನಾವು ಎವರ್ಗ್ರೀನ್ ಫಾರೆಸ್ಟ್ನ ನೋಡ್ಬೋದು. ದಿಸ್ ಫಾರೆಸ್ಟ್ ಆರ್ ಡೆನ್ಸ್ ಆ್ಯಂಡ್ ದ ಟ್ರೀಸ್ ಗ್ರೋ ವೆರಿ ಟಾಲ್, ಗ್ರೇಟ್ ಹೈಟ್, ತುಂಬ ಅದು ಹೈಟಲ್ಲಿ ಬೆಳೆಯುತ್ತೆ, ತುಂಬ ಡೆನ್ಸ್ ದಟ್ಟವಾದ ಕಾಡು. ದ ಟ್ರೀಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಡು ನಾಟ್ ಶೆಡ್ ದೇರ್ ಲೀವ್ಸ್. ಸೊ ಇಲ್ಲಿ ಯಾವುದೇ ಕಾಲದಲ್ಲೂ ವರ್ಷ ಪೂರ್ತಿ ಎಲೆ ಉದುರೋದಿಲ್ಲ. ಸೊ ಯಾವಾಗಲೂ ಗ್ರೀನ್ ಆಗಿರುತ್ತೆ. So during the year at the same time, so always it will be green. They don't shed the leaves. ಎಲೆ ಉದುರೋದಿಲ್ಲ. Hence they are called evergreen. ಸೊ ಆ ಕಾರಣಕ್ಕೆ ಅದನ್ನು ಎವರ್ಗ್ರೀನ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಟ್ರೀಸ್ ಯಾವುದಪ್ಪ ಅಂದರೆ ಟೀಕ್, ರೋಸ್ವುಡ್, ಎಬೋನಿ, ಮಹಗೋನಿ, ಗುರ್ಜನ್ ಆ್ಯಂಡ್ ಚಂಪಾ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಟ್ರೀಸ್ ವಿ ಕ್ಯಾನ್ ಸಿ ಇನ್ ಅ ಎವರ್ಗ್ರೀನ್ ಫಾರೆಸ್ಟ್. ಸೊ ನೆಕ್ಸ್ಟ್ ವಿ ನೋ ಅಬೌಟ್ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್.
This type of forest found in the area of annual rainfall of 100 to 200 centimeters. ಸೊ ಎಲ್ಲಿ 100 ಇಂದ 200 ಸೆಂಟಿಮೀಟರ್ಸ್ ಆಫ್ ರೈನ್ ಬರುತ್ತಲ್ಲ, ಸೊ ಅಲ್ಲಿ ಈ ರೀತಿಯಾದ ಒಂದು ಫಾರೆಸ್ಟ್, ಡೆಸಿಡಿಯಸ್ ಫಾರೆಸ್ಟ್ನ ನೋಡ್ತೀವಿ. They are occupied largely in India. So they are occupied a wide area. So ಜಾಸ್ತಿ ಏರಿಯಾನ ಕವರ್ ಮಾಡಿರೋದು deciduous forest. We can see in the western slopes, western Ghats including Maharashtra, Karnataka, Kerala, Tamil Nadu, Chotanagpur Plateau, foothills of Himalayas, parts of Odisha and West Bengal. So ಈ ಏರಿಯಾಸಲ್ಲಿ ಇಂಡಿಯಾದಲ್ಲಿ ನಾವು ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ನ ನೋಡ್ತೀವಿ. The trees in this forest shed their leaves during spring and early summer. ಸೊ ಈ ಒಂದು ಡೆಸಿಡಿಯಸ್ ಫಾರೆಸ್ಟ್ನ ಏನಪ್ಪ ಪೆಕ್ಯುಲಿಯರ್ ಅಂದರೆ, ಈ ಒಂದು ಟ್ರೀಸು ಎಲೆನ ಉದುರಿಸ್ತವೆ. ಸೊ ಡ್ಯೂರಿಂಗ್ ಸ್ಪ್ರಿಂಗ್ ಮತ್ತು ಸಮ್ಮರ್ ಸೀಸನ್ಸಲ್ಲಿ ಎಲೆ ಉದುರುತ್ತೆ. ಸೊ ದೇ ಆರ್ ಕಾಲ್ಡ್ ಮಾನ್ಸೂನ್ ಫಾರೆಸ್ಟ್. ಸೊ ಡೆಸಿಡಿಯಸ್ ಫಾರೆಸ್ಟ್ ಅಂತಲೂ ಕರಿತೀವಿ, ಮಾನ್ಸೂನ್ ಫಾರೆಸ್ಟ್ ಅಂತಲೂ ಕರಿತೀವಿ. Here the important trees are teak, sal, sandalwood, kusum, kanju, myrobalan, cerise, mango, neem, tamarind, etc. So these are the trees which we can see in deciduous forest. So now we know about scrub forest and grassland. These are found in area having 60 to 100 ಸೆಂಟಿಮೀಟರ್ ಆಫ್ ರೈನ್ಫಾಲ್. ಸೊ ಇಲ್ಲಿ 60ರಿಂದ 100 ಸೆಂಟಿಮೀಟರ್ ಆಫ್ ರೈನ್ಫಾಲ್ ಆಗುತ್ತೆ. ಅಲ್ಲಿ ಈ ರೀತಿಯಾದ ಒಂದು ಸ್ಕ್ರಬ್ ಫಾರೆಸ್ಟ್ ಮತ್ತು ಗ್ರಾಸ್ ಲ್ಯಾಂಡ್ ನೋಡ್ತೀವಿ. ದೇ ಆರ್ ಶಾರ್ಟ್ ಕ್ರಾಸ್ ಗ್ರಾಸಸ್, ಥ್ರಾನಿ ಟ್ರೀಸ್, ಬುಷಸ್. ಸೊ ಈ ರೀತಿ ಒಂದು ಮುಳ್ಳಿನ ಗಿಡಗಳು, ಈ ರೀತಿಯಾದ ಒಂದು ಟ್ರೀಸನ್ನು ನಾವು ಇಲ್ಲಿ ಸ್ಕ್ರಬ್ ಫಾರೆಸ್ಟ್ ಅಂತ ಕರಿತೀವಿ. ಸೊ ದೇ ಕ್ಯಾನ್ ಬಿ ಸೀನ್ ಇನ್ ಕಚ್ ಆ್ಯಂಡ್ ಫಿಂಗರ್ಸ್ ಆಫ್ ಥಾರ್ ಡೆಸರ್ಟ್. ಸೊ ಕಚ್ ಮತ್ತು ಬಾರ್ಡರ್ ಆಫ್ ಥಾರ್ ಡೆಸರ್ಟ್ಸಲ್ಲಿ ನಾವು ಈ ರೀತಿಯಾದ ಒಂದು ಫಾರೆಸ್ಟ್ನ ನೋಡ್ತೀವಿ, ವೆಜಿಟೇಷನ್ನ. ಗ್ರಾಸ್ ಲ್ಯಾಂಡ್ಸ್ ಆರ್ ಮೇನ್ಲಿ ಫೌಂಡ್ ಇನ್ ಈಸ್ಟರ್ನ್ ರಾಜಸ್ಥಾನ್, ಪಂಜಾಬ್, ಪಾರ್ಟ್ಸ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಕಾರ್ಡಮಮ್ ಹಿಲ್ಸ್. ಸೊ ಇಲ್ಲಿ ನಾವು ಗ್ರಾಸ್ ಲ್ಯಾಂಡ್ಸ್ನ ನೋಡ್ತೀವಿ. ಸೊ ನೆಕ್ಸ್ಟ್ ವಿ ನೋ ಅಬೌಟ್ ಡೆಸರ್ಟ್ ವೆಜಿಟೇಷನ್. ದೀಸ್ ಆರ್ ಫೌಂಡ್ ಇನ್ ಏರಿಯಾಸ್ ವಿತ್ ಆ್ಯನ್ಯುವಲ್ ರೈನ್ಫಾಲ್ ಆಫ್ 10 to 50. ಮಳೆ ಬರೋದೇ ಇಲ್ಲ, ಕಮ್ಮಿ ಮಳೆ. ದಟ್ ಈಸ್ ಥಾರ್ ಡೆಸರ್ಟ್ ಇನ್ಕ್ಲೂಡಿಂಗ್ ಪಂಜಾಬ್, Haryana, Rajasthan, Deccan Plateau. Here scanty rainfall vegetation consists of scattered trees and thorny bushes. ನಿಮಗೆ ಗೊತ್ತಿದೆ ಯಾಕೆ ಇಲ್ಲಿ ಮುಳ್ಳಿನ ಗಿಡಗಳು ಒಂದು ಈ ರೀತಿ ಇರುತ್ತೆ ಅಂದರೆ, ಮಳೆ ಕಮ್ಮಿ ಮಳೆ ಇರೋದ್ರಿಂದ, ಮತ್ತು ಸಾಯಿಲ್ ಡೆಸರ್ಟ್ ಸಾಯಿಲ್, ಸ್ಯಾಂಡಿ ಸಾಯಿಲ್. ಸೊ ವಿ ಕ್ಯಾನ್ ಸಿ ದ ಥ್ರಾನಿ bushes and here and there trees. Chand, Kayar, Kolko, Babul, Cacti, Kizra trees are found here. So these are some of the trees we can see in desert vegetation. So now we know about mountain forest. The trees and plants which grow on the slopes of the mountains. ಸೊ ಏನೋ ಒಂದು ಟ್ರೀಸ್ ಮತ್ತು ಪ್ಲ್ಯಾಂಟ್ಸು ಏನೋ ಒಂದು ಸ್ಲೋಪ್ ಆಫ್ ಮೌಂಟೇನ್ಸಲ್ಲಿ ಬೆಳೆಯುತ್ತೆ ನೋಡಿ. ಸೊ ಅದನ್ನು ಮೌಂಟೇನ್ ಫಾರೆಸ್ಟ್ ಅಂತ ಕರಿತೀವಿ. In India, we can see in the Himalayas and small extent in Nilgiri. ಇಲ್ಲಿ ಇಂಡಿಯಾದಲ್ಲಿ ಹಿಮಾಲಯಾಸ್ ಮತ್ತು ನೀಲಗಿರಿ ಹಿಲ್ಸಲ್ಲಿ ನೋಡ್ತೀವಿ, ಸ್ಮಾಲ್ ಎಕ್ಸ್ಟೆಂಟಲ್ಲಿ. ದ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್ ಆರ್ ವೆರಿ ವಿತ್ ಇನ್ಕ್ರೀಸಿಂಗ್ ಆಲ್ಟಿಟ್ಯೂಡ್. ಸೊ ಇಲ್ಲಿ ಪ್ಲ್ಯಾಂಟ್ಸ್ ಮತ್ತು ಟ್ರೀಸ್, ಆಲ್ಟಿಟ್ಯೂಡ್ ಅಂದರೆ ಐ ಎಬೋ ದ ಸಿ ಲೆವೆಲ್. ಸೊ ಅದರ ಮೇಲೆ ಆಲ್ಟಿಟ್ಯೂಡ್ ಮೇಲೆ ವೇರೀಸ್ ಆಗುತ್ತೆ ಪ್ಲ್ಯಾಂಟ್ಸು ಮತ್ತು ಟ್ರೀಸ್ ಬೆಳೆಯೋದು. ಇಂಪಾರ್ಟೆಂಟ್ ಟ್ರೀಸ್ ಆರ್ ಓಕ್, ಚೆಸ್ನಟ್, ಆ್ಯಶ್, ಬೀಚ್, pine, cedar, spruce, fir, deodar and walnut. So these are the important trees which we can see in a mountain forest. So now we know about mangrove forest. These forests are found in wet marshy area in river deltas along the sea coast washed by tides. So ಇಲ್ಲಿ marshy areas, river deltas, rivers join ಆಗುತ್ತಲ್ಲ ಪ್ಲೇಸಸ್. ಸೊ ಅಲ್ಲಿ ಡೆಲ್ಟಾ ಪ್ಲೇಸಸ್ಸಲ್ಲಿ ಮತ್ತು ಕೋಸ್ಟ್ ವಾಶ್ ಆಗಿರುತ್ತೆ ಟೈಡ್ಸಿಂದ. ಸೊ ಇದರಿಂದ ಆಗಿರೋದು ಒಂದು ವೇವ್ಸ್, ಅಲೆಗಳು ಬಂದು, ಸೊ ಆ ಒಂದು ಟೈಪಲ್ಲಿ ಫಾರೆಸ್ಟ್ ಫೌಂಡ್ ಆಗಿರೋದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕರಿತೀವಿ. ದೇ ಆರ್ ಮೇನ್ಲಿ ಫೌಂಡ್ ಇನ್ ದ ಡೆಲ್ಟಾಸ್ ಆಫ್ ರಿವರ್ಸ್. ಸೊ ನಿಯರ್ ದ ಡೆಲ್ಟಾಸ್ ಇನ್ ದ ರಿವರ್ಸ್ ವಿ ಕ್ಯಾನ್ ಸಿ ದ ಈಸ್ಟರ್ನ್ ಕೋಸ್ಟ್ ಇನ್ ದ ಪಾಕೆಟ್ಸ್ ಆನ್ ದ ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ. ದ ಇಂಪಾರ್ಟೆಂಟ್ ಟ್ರೀಸ್ ಆರ್ ರಿಸೋಫೋರಾ, canes, screw, pine, palms, sundari, etc.
The tree trunks are supported by a number of silt-like roots which are submerged under water. ಸೊ ನೀರೊಳಗಡೆನೂ ಸಹ ಬೇರೆಲ್ಲ ಬಿಟ್ಕೊಂಡಿರುತ್ತೆ. ಸೊ ಆ ರೀತಿಯಾದ ಒಂದು ಮರನ ನಾವು ನೋಡ್ತೀವಿ. ಸೊ ಈ ರೀತಿಯಾದ ಒಂದು ಫಾರೆಸ್ಟ್ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕರಿತೀವಿ. The Sundari tree is extensively found in the mangrove forest. So in Ganga Delta. Hence this delta is called Sundarban. So Ganga Delta ಏನು ಗಂಗಾ ಒಂದು ನದಿ ತೀರದಲ್ಲಿ ನಾವು ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ನೋಡ್ತೀವಿ. ಅಲ್ಲಿ ಸುಂದರಿ ಟ್ರೀಸ್. ಸೊ ದ ಟ್ರೀ ವೆರಿ ಬ್ಯೂಟಿಫುಲ್, ವಿ ಕ್ಯಾನ್ ಸಿ ದ ಸುಂದರಿ ಟ್ರೀ. ಸೊ ಆ ಒಂದು ಡೆಲ್ಟಾನ ನಾವು ಸುಂದರ್ಬನ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ 6 vegetation of forest of India, childrens. So we know about distribution of forest. ಸೊ ಎಷ್ಟು ಯಾವ ರೀತಿ ನಮ್ಮ ಇಂಡಿಯಾದಲ್ಲಿ ಫಾರೆಸ್ಟ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ. ಸೊ ನಮ್ಮಲ್ಲಿ ಇಂಡಿಯಾದಲ್ಲಿ ಟೋಟಲ್ ಫಾರೆಸ್ಟ್ ಏರಿಯಾ ಎಷ್ಟಿದೆಯಪ್ಪ ಅಂದರೆ 7.74 lakh ಕಿಲೋಮೀಟರ್ಸ್ ಇದೆ. ಎಷ್ಟಿದೆ? 7.74 lakh ಕಿಲೋಮೀಟರ್. ಅಕೌಂಟೆಡ್ ಆಫ್ 23.6%. ಸೊ ದಿ ಪರ್ಸೆಂಟೇಜ್ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್ ಫಾರ್ ಯು, ಇಟ್ ವಿಲ್ ಬಿ ಆಸ್ಕ್ಡ್ ಫಾರ್ 1 marks. ಸೊ 23.6%. ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ಕಂಟ್ರಿ. ಸೊ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಇದೆ ನಮ್ಮಲ್ಲಿಂದ? 23.6% ಇದೆ. This is much below the 33.3%. So according to National Policy Survey, at least ಎಷ್ಟು ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಇರಬೇಕು ನಮ್ಮಲ್ಲಿ ಅಂದರೆ 33.3% ಇರಬೇಕು. ಬಟ್ ಅದರಲ್ಲಿ ನಮ್ಮಲ್ಲಿ 23.6% ಇದೆ. ಸೊ ಫಾರ್ ಅಕಾರ್ಡಿಂಗ್ ಟು ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ವಿ ಆರ್ ಹ್ಯಾವಿಂಗ್ little less forest only. So when it was survey was done means 1952. So a recommendation 1952. So even it is below, so in world's average it is below the 29.5%. So you know Indian forest is unevenly distributed. It is not distributed properly. Some places we see dense forest, desert and all. So nearly 60% of forest we see in Himalayas and peninsular hills. 20% northern plains. So among the states, Madhya Pradesh has the largest area. So ಯಾವ ಒಂದು ಪ್ಲೇಸ್ ಅಂದರೆ ಸ್ಟೇಟಲ್ಲಿ ಜಾಸ್ತಿ ಫಾರೆಸ್ಟ್ ಇದೆ ಅಂದರೆ ಮಧ್ಯ ಪ್ರದೇಶ್, ವಿಚ್ ಈಸ್ ಹ್ಯಾವಿಂಗ್ ಲಾರ್ಜೆಸ್ಟ್ ಏರಿಯಾ ಆಫ್ ಫಾರೆಸ್ಟ್. ಆ್ಯಂಡ್ ಗೋವಾ ಈಸ್ ದ ಲೀಸ್ಟ್ ಇನ್ ಇಂಡಿಯಾ. ಸೊ ನಾವು ವಿ ನೋ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ಯು ನೋ ಫಾರೆಸ್ಟ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ಎಕನಾಮಿಕ್ ರೋಲ್ ಇನ್ ಇಂಡಿಯಾ, ನ್ಯಾಷನಲ್ ಎಕನಾಮಿ ಆಫ್ ಇಂಡಿಯಾ. But unfortunately nowadays we are seeing the declining of forest. Nowadays ನಾವು ಫಾರೆಸ್ಟ್ನ ಡಿಕ್ಲೈನ್ ಆಗೋದನ್ನ ನಾಶವಾಗೋದನ್ನ ನೋಡ್ತಾ ಇದ್ದಾರೆ. What are the reasons? Because of agricultural land, construction of roads and railways, irrigation, industries, urbanization, overgrazing, forest fire, etc. So these are the causes why our forests are declining. That is forest main causes for the destruction of forest. So hence we want to conserve the forest for the future generation is essential. For future generation ಗೆ ನಾವು ಕಾಡನ್ನು ನಾವು ಕಾಪಾಡ್ಕೋಬೇಕು. So now we know what is conservation of forest. The prevention of destruction of forest, exploitation of forest and its management is called conservation of forest. So ಇದು 1 marks important. ಕಾಸಸ್ ಮತ್ತು ಮೆಷರ್ಸ್ ಎರಡು ಇಂಪಾರ್ಟೆಂಟ್ ಚಿಲ್ಡ್ರನ್ಸ್. ಸೊ ಇಟ್ ವಿಲ್ ಆಸ್ ಫಾರ್ 3 or 4 marks. ಸೊ ವಾಟ್ ಈಸ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್? ಕನ್ಸರ್ವಿಂಗ್ ದ ಫಾರೆಸ್ಟ್ and from destruction. So now we know measures for the conservation of forest. Control of deforestation, restriction on grazing, control of forest fire, prevention of encroachment on forest, control of forest insects and diseases, controlling illegal cutting of trees, scientific cutting of trees, legislature to check deforestation, encouragement of forestation, creating of awareness among the people about the importance of forest. So these are the important measures to conserve the forest of India. So now we know about wildlife sanctuaries and national parks. So what is wildlife sanctuary? These are the place meant for providing protection to wildlife. So ಕಾಡು ಪ್ರಾಣಿಗಳನ್ನು ಕಾಪಾಡೋದಕ್ಕೋಸ್ಕರ ಈ ಒಂದು ಸೆಂಚುರೀಸ್ನ ಮಾಡಿರ್ತಾರೆ. ಸೊ protection of wildlife is an area where killing or capturing of any species of animals is prohibited except ಅಂಡರ್ ಆರ್ಡರ್ಸ್ ಆಫ್ ದ ಕಾಂಪಿಟೆಂಟ್ ಅಥಾರಿಟಿ. ಸೊ ಇಲ್ಲಿ ಯಾವುದೇ ಪ್ರಾಣಿನ
ಏನೊಂದು ಬೇಟೆಯಾಡೋದಾಗಲಿ ಸಾಯಿಸೋದಾಗಲಿ ಮಾಡೋ ಹಾಗಿಲ್ಲ. ಸೊ ಅಂಡರ್ ಒಂದು ಆರ್ಡರ್ ಪ್ರಕಾರ ಅಥಾರಿಟಿ ಒಂದು ಕಾಂಪಿಟೆಂಟ್ ಆರ್ಡರ್ ಅಥಾರಿಟಿ ಇದ್ದರೆ ಮಾತ್ರ ಅಲ್ಲಿ ನಾವು ಏನೋ ಒಂದು ಕಿಲ್ಲಿಂಗ್ ಅಥವಾ ಕ್ಯಾಪ್ಚರಿಂಗ್ ಇರುತ್ತೆ. ಓಕೆ, there are about 523 wildlife sanctuaries in India. How many sanctuaries? 523. The importance are Annamalai and Madumalai, Tamil Nadu; Dandeli, Bhadra, Talakaveri, BR Hills, Karnataka; Periyar, Kerala; Nagarjun Sagar, Telangana; Bharatpura and Ranatambur, Rajasthan; Mannas, Assam; Jalandhara, West Bengal, etc. So these are the important wildlife sanctuaries in India. So now we know about national parks. An extensive area which is specially protected to preserve its natural beauty, wildlife and forest for public recreation and scientific interest is called national park. So in the area, extensive area, ಸ್ಪೆಷಲಿ ಈ ಒಂದು ನ್ಯಾಚುರಲ್ ಬ್ಯೂಟಿ, ವೈಲ್ಡ್ ಲೈಫು ಮತ್ತು ಫಾರೆಸ್ಟ್, ಪಬ್ಲಿಕ್ ರಿಕ್ರಿಯೇಷನ್ಗೆ ಮತ್ತು ಸೈಂಟಿಫಿಕ್ ಇಂಟ್ರೆಸ್ಟ್ಗೋಸ್ಕರ ಒಂದು ಏರಿಯಾನ ಏನು ಒಂದು ಪ್ರೊಟೆಕ್ಟ್ ಮಾಡಿರ್ತಾರೆ. ಸೊ ಆ ಒಂದು ಏರಿಯಾನ ನಾವು ನ್ಯಾಷನಲ್ ಪಾರ್ಕ್ಸ್ ಅಂತ ಕರಿತೀವಿ. ಯು ಹ್ಯಾವ್ ನೋನ್ ಬನ್ನೇರುಘಟ್ಟ ಪಾರ್ಕ್. ಸೊ ಯು ಕ್ಯಾನ್ ಸಿ ದ ಬ್ಯೂಟಿ ಆಫ್ ನೇಚರ್, ವೈಲ್ಡ್ ಲೈಫ್ ಆ್ಯಂಡ್ ಆಲ್ ವಿ ಕ್ಯಾನ್ ಸಿ. ಸೊ ಇಟ್ ವಿಲ್ ಬಿ ಫಾರ್ ರಿಕ್ರಿಯೇಷನ್ ಆಲ್ಸೋ, ಎಂಜಾಯಿಂಗ್ ಆಲ್ಸೋ ವಿ ಕ್ಯಾನ್ ಸಿ. ಫಾರೆಸ್ಟ್ರಿ, ಗ್ರೇಸಿಂಗ್ ಆರ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಆರ್ ನಾಟ್ ಅಲೋಡ್ ಹಿಯರ್. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಫಾರೆಸ್ಟ್ರಿ ಮಾಡೋ ಆಗಿಲ್ಲ, ಗ್ರೇಸಿಂಗ್ ಹಸುನ ತೊಗೊಂಡೋಗಿ ಮೇಯಿಸೋ ಆಗಿಲ್ಲ, ಮತ್ತು ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ನ ಈ ಒಂದು ನ್ಯಾಷನಲ್ ಪಾರ್ಕ್ಸಲ್ಲಿ ಮಾಡೋ ಆಗಿಲ್ಲ. There are 99 national parks in India. So how many national parks we have? 99 national parks. You know, the first national park in the world is Yellowstone. First national park ಯಾವುದು ವರ್ಡಲ್ಲಿ? Yellowstone, USA. The first national park in India. ಇಂಡಿಯಾದಲ್ಲಿ ಯಾವುದು? ಜಿಮ್ ಕಾರ್ಬೆಟ್, ಉತ್ತರಾಖಂಡ್. ಸೊ ಜಿಮ್ ಕಾರ್ಬೆಟ್ ಬಂದು ಇಂಡಿಯಾದಲ್ಲಿ ಫಸ್ಟ್ ನ್ಯಾಷನಲ್ ಪಾರ್ಕ್ ವಿಚ್ ವಾಸ್ ಮೇಡ್ ಇನ್ 1936. So now we know some of the important national parks of India. Kaziranga, Assam; Sundarban, West Bengal; Corbett, Uttarakhand; Gir, Gujarat; Kanha, Madhya Pradesh; Bandipur, Bannerghatta, Nagarhole, Karnataka; Sariska, Rajasthan; Dundwa, Uttar Pradesh; Todoba, Maharashtra, etc. So these are the some of the important national parks which we see in India. So now we know what is Biosphere Reserve. Biosphere Reserve ಅಂದರೆ ಏನು ಅಂತ ತಿಳ್ಕೊಳ್ಳೋಣ. So these are the special category of protected area of land or coastal environment. So Biosphere Reserve ಅಂದರೆ ಒಂದು ಸ್ಪೆಷಲ್ ಕ್ಯಾಟಗರಿ ಆಫ್ ಪ್ರೊಟೆಕ್ಟೆಡ್ ಏರಿಯಾ ಇದು. ಸೊ ಲ್ಯಾಂಡ್ ಮತ್ತು ಕೋಸ್ಟಲ್ ಎನ್ವೈರನ್ಮೆಂಟ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಬಯೋಸ್ಪಿಯರ್ ರಿಸರ್ವ್ಸ್ನ ಮಾಡಿದ್ದಾರೆ. ಹಿಯರ್ ಪೀಪಲ್ ಆರ್ ಆ್ಯನ್ ಇಂಟಿಗ್ರಲ್ ಕಾಂಪೊನೆಂಟ್ ಆಫ್ ದ ಸಿಸ್ಟಮ್. ಸೊ ಇಲ್ಲಿ ಜನರೇ ಇಂಟಿಗ್ರಲ್ ಪಾರ್ಟ್ ಇಲ್ಲಿ. ಸೊ ಅವರು ಈ ಒಂದು ಬಯೋಸ್ಪಿಯರ್ ಏನು ಒಂದು ರಿಸರ್ವ್ ಅನ್ನೋ ಪ್ಲೇಸ್ ಏನಿರುತ್ತೆ ಅಲ್ಲಿ ಯಾವುದೇ ರೀತಿಯೂ ಆ ಒಂದು ಪ್ಲೇಸನ್ನು ಹಾಳು ಮಾಡೋಂಗಿಲ್ಲ. ಸೊ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಬಯೋಸ್ಪಿಯರ್ ರಿಸರ್ವ್ ಆರ್ ಕನ್ಸರ್ವೇಷನ್, ರಿಸರ್ಚ್, ಎಜುಕೇಷನ್ ಆ್ಯಂಡ್ ಲೋಕಲ್ ಇನ್ವಾಲ್ವ್ಮೆಂಟ್. ಸೊ ಯಾಕೆ ಈ ಒಂದು ಬಯೋಸ್ಪಿಯರ್ ರಿಸರ್ವ್ಸ್ನ ಮಾಡಿದ್ದಾರೆ ಅಂದರೆ ಒಂದು ಕನ್ಸರ್ವೇಷನ್ ಮಾಡೋದಕ್ಕೆ, ರಿಸರ್ಚ್ ಪರ್ಪೋಸಸ್ ಇರ್ಬೋದು, ಎಜುಕೇಷನ್ ಆರ್ ಲೋಕಲ್ ಇನ್ವಾಲ್ವ್ಮೆಂಟ್. For this reason, where can see the biosphere reserves. So biosphere reserves are launched by the UNESCO in 1971 under its Man and Biosphere program. So biosphere reserve na 1971 UNESCO launch ಮಾಡುತ್ತೆ. So in India, the first biosphere reserve came into existence in 1986 at Nilgiri Hill. So first biosphere reserve ಎಲ್ಲಿದೆ? ನೀಲಗಿರಿ ಹಿಲ್ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿತ್ತು. ಸೊ ಯಾವಾಗ? 1986. ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ ಫಾರೆಸ್ಟ್ ಆಫ್ ಇಂಡಿಯಾ. ಸೊ ಇನ್ ಇಂಡಿಯಾ ವಿ ಆರ್ ಹ್ಯಾವಿಂಗ್ 18 ಬಯೋಸ್ಪಿಯರ್ ರಿಸರ್ವ್ಸ್. ಇಂಡಿಯಾದಲ್ಲಿ 18 ಬಯೋಸ್ಪಿಯರ್ ರಿಸರ್ವ್ಸ್ ಇದೆ. ಯಾವುದ್ಯಾವುದು? ನೀಲಗಿರಿ, ನಂದಾದೇವಿ, ನಾರೆಕ್, ಮನಾಸ್, ಗ್ರೇಟ್ ನಿಕೋಬಾರ್, ಗಲ್ಫ್ ಆಫ್ ಮನಾರ್, ಸುಂದರ್ಬನ್, ಸಿಮಿಲಿಪಾಲ್, ಕಾಂಚನಜುಂಗ, ಪಂಚ್ಮರಿ, ಅಗಸ್ತಮಲೈ, ದಿಬ್ರು, ಸೈಕೋಹಾ, ದಿಬಾಂಗ್, etc. So these are the 18 biosphere reserves which as identified by the UNESCO. So I think you have understood about the forest of India, their types,
and also the methods and measures to conservation of forest. So how much distribution of forest is there in India, and also wildlife sanctuaries and national parks, children. Thank you, children.